ವೀಕ್ಷಕರೇ ನಮಸ್ಕಾರಗಳು. ನಿನ್ನೆ ಪಂಜಾಬ್ ವಿರುದ್ಧ ಹೀನಾಯವಾಗಿ ಸೋತು ಹೊರಬಿದ್ದಿತು ಸಿಎಸ್ಕೆ ತಂಡ. ಇನ್ನು ವೀಕ್ಷಕರೇ ಮೈದಾನದಲ್ಲಿ ಧೋನಿ ಮೇಲೆ ಸಿಟ್ಟಿಗೆದ್ದರು ಸಿಎಸ್ಕೆ ಓನರ್. ಬಳಿಕ ವೀಕ್ಷಕರೇ ಧೋನಿಯವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಒಬ್ಬ RCB ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ನಮ್ಮಿಂದ ನಿಮಗೊಂದು ಪುಟ್ಟ ಪ್ರಶ್ನೆ. MS ಧೋನಿ ಅವರು ಮುಂದಿನ ಸೀಸನ್ಗಳಲ್ಲಿ CSK ತಂಡವು ಬಿಟ್ಟರೆ RCB ತಂಡವು ತೆಗೆದುಕೊಳ್ಳಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡಿ. ಹಾಗೆ ವೀಕ್ಷಕರೇ ನಿಮ್ಮ ಪ್ರಕಾರ MS ಧೋನಿ ಅವರು RCB ತಂಡಕ್ಕೆ ಆಡಬೇಕೆಂದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ ನಿನ್ನೆ ಟಾಟಾ IPL ಆವೃತ್ತಿಯ 49ನೇ ಪಂದ್ಯವು MA ಚಿದಂಬರಂ ಸ್ಟೇಡಿಯಂನಲ್ಲಿ ಜರುಗಿತ್ತು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ CSK ಹಾಗೂ PBKS ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು. ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡರೆ ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ CSK ತಂಡವು 19.2 ಓವರ್ಸ್ಗಳಿಗೆ 190 ರನ್ಸ್ ಕಲೆ ಹಾಕಿ ಸಂಪೂರ್ಣವಾಗಿ ಸರ್ವಪತನ ಕಂಡಿತು. ಹೌದು ವೀಕ್ಷಕರೇ CSK ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ಸ್ಯಾಮ್ ಕರನ್ ಅವರು ಕೇವಲ ಎದುರಿಸಿದ 47 ಎಸೆತಗಳಲ್ಲಿ 88 ರನ್ ಬಾರಿಸಿದರೆ ರವೀಂದ್ರ ಜಡೇಜಾ ಅವರು 17 ರನ್ ಬಾರಿಸಿದರು. ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದ ಡೆವಿಡ್ ಬ್ರೆವಿಸ್ ಅವರು ಕೇವಲ ಎದುರಿಸಿದ 26 ಎಸೆತಗಳಲ್ಲಿ 32 ರನ್ ಬಾರಿಸಿ CSK ತಂಡದ ಮೊತ್ತವನ್ನು 190ಕ್ಕೆ ಸೇರಿಸಿದರು. ಬಳಿಕ ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಪಂಜಾಬ್ ತಂಡವು 19.4 ಓವರ್ಸ್ಗಳಿಗೆ 194 ರನ್ಸ್ ಕಲೆ ಹಾಕಿ 4 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು ವೀಕ್ಷಕರೇ ಪಂಜಾಬ್ ತಂಡದ ಪರವಾಗಿ ಉತ್ತಮವಾದ ಇನ್ನಿಂಗ್ಸ್ ಆಡಿದ ಶ್ರೇಯಸ್ ಅಯ್ಯರ್ ಅವರು ಕೇವಲ ಎದುರಿಸಿದ 41 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 4 ಸಿಕ್ಸರ್ ಸಮೇತ 72 ರನ್ ಬಾರಿಸಿ ಮಿಂಚಿದರು. ಇನ್ನು ವೀಕ್ಷಕರೇ ಪ್ರಭು ಸಿಮ್ರಾನ್ ಸಿಂಗ್ ಅವರು ಕೇವಲ ಎದುರಿಸಿದ 36 ಎಸೆತಗಳಲ್ಲಿ 54 ರನ್ ಬಾರಿಸುವ ಮೂಲಕ ಈ ಒಂದು ಪಂದ್ಯದಲ್ಲಿ 4 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಲು ಪಂಜಾಬ್ ತಂಡಕ್ಕೆ ಈ ಬ್ಯಾಟ್ಸ್ಮನ್ಗಳು ನೆರವಾದರು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಸೋತ ಬಳಿಕ CSK ತಂಡವು 2025ರ ಟಾಟಾ IPLನಿಂದ ಸಂಪೂರ್ಣವಾಗಿ ಹೊರಬಿದ್ದಿತು. ಹಾಗೆ ವೀಕ್ಷಕರೇ ಮೈದಾನದಲ್ಲಿ MS ಧೋನಿಯವರ ಮೇಲೆ CSK ಓನರ್ ಸಿಟ್ಟಿಗೆದ್ದರು. ಇದನ್ನೆಲ್ಲ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ MS ಧೋನಿಯವರು ಸ್ಫೋಟಕ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ. ವೀಕ್ಷಕರೇ MS ಧೋನಿಯವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು, ಸರ್ ನೋಡಿ 2025ರಲ್ಲಿ CSK ತಂಡದ ಮ್ಯಾನೇಜ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಪ್ಲೇಯರ್ಸ್ಗಳನ್ನು ಖರೀದಿಸಿಲ್ಲ. ಹೌದು ಮುಂದಿನ ಸೀಸನ್ಗಳಲ್ಲಿ CSK ತಂಡವು ಮತ್ತೆ ಕಂಬ್ಯಾಕ್ ಮಾಡುತ್ತದೆ ಮತ್ತು ಈ ವರ್ಷ ನಾವು ಹೊರಗೆ ಬಿದ್ದಿರಬಹುದು. ಆದರೆ ಮುಂದಿನ ವರ್ಷದಲ್ಲಿ ನಾವು ಉತ್ತಮವಾದ ತಂಡವನ್ನು ಕಟ್ಟಲು ಇದೀಗ ಯೋಚಿಸುತ್ತಿದ್ದೇವೆ. ಹೌದು ನಿನ್ನೆ ಪಂಜಾಬ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದರೂ ಕೂಡ ಬ್ಯಾಟ್ಸ್ಮನ್ಗಳಿಂದ ಉತ್ತಮವಾದ ರನ್ಸ್ಗಳು ಬಂದವು. ಹೌದು 190 ರನ್ಸ್ ಕಲೆ ಹಾಕಿದರೂ ಕೂಡ ನಮ್ಮ ಬೌಲರ್ಸ್ಗಳಿಂದ ಡಿಪೆಂಡ್ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಮುಂದಿನ ಸೀಸನ್ಗಳಲ್ಲಿ ಬೌಲರ್ಸ್ ಹಾಗೂ ಬ್ಯಾಟ್ಸ್ಮನ್ಗಳನ್ನು ನಾವು ತೆಗೆದುಕೊಳ್ಳಲೇಬೇಕು ಮತ್ತು ಮುಂದಿನ ಸೀಸನ್ನಲ್ಲಿ ಇದನ್ನೆಲ್ಲ ನಾವು ತಿದ್ದಿಕೊಂಡು ಆಡುತ್ತೇವೆ. ಹಾಗೆ ನಿನ್ನೆಯ ಪಂದ್ಯ ಮುಗಿದ ಬಳಿಕ CSK ತಂಡದ ಓನರ್ ನನ್ನ ಮೇಲೆ ತುಂಬ ಸಿಟ್ಟಿಗೆದ್ದರು. ಹೌದು ನಾಯಕ ಸ್ಥಾನದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಇದ್ದರು. ಆದರೆ ಸಡನ್ ಆಗಿ ಅರ್ಧ ಪಂದ್ಯಗಳು ಮುಕ್ತಾಯವಾದ ಬಳಿಕ ನನಗೆ ನಾಯಕ ಸ್ಥಾನ ವಹಿಸಿದರೆ ಅದು ನನಗೆ ಭಾರವೆನಿಸುತ್ತದೆ ಮತ್ತು ನಿನ್ನೆಯ ಪಂದ್ಯವನ್ನು ಸೋತ ಬಳಿಕ ತುಂಬ ಗರಂ ಆಗಿದ್ದಾರೆ. ಹೌದು ಸರ್ ಈ ಒಂದು ಕಾರಣದಿಂದ ನಾನು CSK ತಂಡವನ್ನು ತೊರೆಯಲು ಇದೀಗ ಯೋಜನೆಯನ್ನು ಹಾಕುತ್ತಿದ್ದೇನೆ ಮತ್ತು ಮುಂದಿನ ಸೀಸನ್ನಲ್ಲಿ RCB ಫ್ರಾಂಚೈಸಿಯಲ್ಲಿ ನನಗೆ ಚಾನ್ಸ್ ಸಿಕ್ಕರೆ ಆಡಲು ಕೂಡ ಸಿದ್ಧನಿದ್ದೇನೆ ಎಂದು MS ಧೋನಿಯವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ ನೋಡಿದಿರಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರು ನಿನ್ನೆಯ ಪಂದ್ಯ ಮುಗಿದ ಬಳಿಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.